ಆದಿತ್ಯवर्णे तपसोऽधिजातो वनस्पतिस्तव वृक्षोऽथ बिल्वः तस्य फलानि तपसानुदन्तु मायान्तरायाश्च बाह्या अलक्ष्मीः महादेव्यै च विद्महे विष्णुपत्न्यै च धीमहि तन्नो लक्ष्मीः प्रचोदयात् श्री गुरुभ्यो नमः हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕನ್ಯಾ ರಾಶಿ ಹೇಗಿದೆ? ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಏನಾದರೂ ಒಳ್ಳೇದಿದೆಯಾ, ಕೆಟ್ಟದಿದೆಯಾ, ಯಾವ ಥರದ್ದು ಏನಾದರೂ ಸಮಸ್ಯೆಗಳು ಬರಬಹುದಾ ಅನ್ನುವಂತಹದ್ದೆಲ್ಲವನ್ನೂ ಕೂಡ ಈ ವಿಡಿಯೋ ನಾವು ನೋಡೋಣ. ಮುಖ್ಯವಾಗಿ ಹಲವಾರು ಬದಲಾವಣೆಗಳು ನೋಡಿ. ನಿಮ್ಮ ರಾಶಿಗೆ ಅಧಿಪತಿಯಾಗಿರ್ತಕ್ಕಂಥ ಬುಧ 7ನೇ ತಾರೀಕು ಸಪ್ತಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ, ಅದೊಂದು ಬದಲಾವಣೆ. ಆದರೆ ಇನ್ನು ನಿಮ್ಮ ರಾಶಿಯಿಂದ ದ್ವಿತೀಯ ಮತ್ತು ಭಾಗ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ತನ್ನ ಮಿತ್ರನ ಮನೆಗೆ ಬರ್ತಾ ಇದ್ದಾರೆ, 6ನೇ ಮನೆಗೆ ಬರ್ತಾ ಇದ್ದಾರೆ. ಹಾಗೆ ನಿಮ್ಮ ರಾಶಿಯಿಂದ 3 ಮತ್ತು 8ನೇ ಮನೆ ಅಧಿಪತಿಯಾದಂಥ ಕುಜನು 6ನೇ ಮನೆಗೆ ಬರ್ತಾ ಇದ್ದಾರೆ. ಇನ್ನು ಶನಿ 6ನೇ ಮನೆಯಲ್ಲಿ ಇದ್ದಾರೆ, ಗುರು ಬಂದು 8ನೇ ಮನೆಯಲ್ಲಿದ್ದಾರೆ. ನಿಮ್ಮ ರಾಶಿಯಿಂದ 12ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ 14ನೇ ತಾರೀಕುವರೆಗೂ ಶತ್ರು ಸ್ಥಾನದಲ್ಲಿದ್ದು, ಅದಾದ ಮೇಲೆ 7ನೇ ಮನೆಗೆ ಬರ್ತಾರೆ, ಒಳ್ಳೆ ಸ್ಥಾನಕ್ಕೆ ಬರ್ತಾರೆ. 9ನೇ ತಾರೀಕು ಅಮಾವಾಸ್ಯೆ ಇದೆ, ಮಾರ್ಚ್ 9. ಅವತ್ತೇ 9ನೇ ತಾರೀಕು ಶನೀಶ್ವರ ಜಯಂತಿ ಇದೆ. 25ನೇ ತಾರೀಕು ಪೌರ್ಣಮಿ, ಅವತ್ತು ಹೋಳಿ ಹುಣ್ಣಿಮೆ ಅಂತ ಕೂಡ ಕರಿತೀವಿ ನಾವು ಮಾರ್ಚ್ ತಿಂಗಳಲ್ಲಿ. 8ನೇ ತಾರೀಕು ಮಹಾಶಿವರಾತ್ರಿ, ಶಿವನ ಆರಾಧನೆ ಮಾಡುವಂಥವರು ಎಲ್ಲರೂ ಕೂಡ ಶಿವನ ಉತ್ಸವಕ್ಕೆ ಪಾಲ್ಗೊಳ್ಳಿ. ನಾಡಿನ ಸಮಸ್ತ ವೀಕ್ಷಕರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರಿ, ಹಾಗಾದರೆ ಈ ಗ್ರಹಗಳ ಬದಲಾವಣೆ ಕುರಿತು ನೋಡಿದ್ವಿ. ಈ 6ನೇ ಮನೆನ ಸಾಧಾರಣವಾಗಿ ನಾವೇನು ಹೇಳ್ತೀವಿ ಅಂದರೆ ಪಾಪಸ್ಥಾನ ಅಂತ ಕರಿತೀವಿ, ಕೆಟ್ಟ ಸ್ಥಾನ. 6ನೇ ಮನೆಯಲ್ಲಿ ಯಾವ್ಯಾವ ಗ್ರಹಗಳಿದ್ರೆ ಏನೇನು ಫಲ ಅನ್ನೋದು ವಿಸ್ತಾರವಾಗಿ ಫಲದೀಪಿಕೆ ಅನ್ನುವಂಥ ಒಂದು ಪುಸ್ತಕದಲ್ಲಿ, ಗ್ರಂಥದಲ್ಲಿ ಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಆಮೇಲೆ ನಮಗೆ ಪರಿಚಿತರಾಗಿರ್ತಕ್ಕಂಥ ಅತ್ಯಂತ ಅನುಭವಿ ಜ್ಯೋತಿಷ್ಯರಾಗಿರ್ತಕ್ಕಂಥ ಕಬ್ಯಾಡಿ ಜಯರಾಮಾಚಾರ್ಯರು ಕೂಡ ಮಂತ್ರೇಶ್ವರ ನಿರ್ಮಿತವಾದಂಥ ಪುಸ್ತಕ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದ್ಭುತ ಜಾತಕ ಸಾರೋದ್ಧಾರ ಅಂತ ತುಂಬ ಚೆನ್ನಾಗಿದೆ. ಅದರಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತ, ಕೇಂದ್ರಾಧಿಪತಯ ಸೌಮ್ಯ ನ ದಿಶಂತು ಶುಭಂ ಫಲಂ ಕ್ರೂರ ನೈವ ಶುಭಂ ಕುರ್ಯುಹು ಶುಭದಾಶ್ಚ ತ್ರಿಕೋಣಪಾಹ ಅಂತ ಹೇಳಿ. ಅದರಲ್ಲಿ ಸೆಕೆಂಡ್ ಲೈನಲ್ಲಿ ಫಸ್ಟ್ ಸೆಂಟೆನ್ಸ್ ಮಾತ್ರ ನಮ್ಗೆ ಅಪ್ಲೈ ಆಗುತ್ತೆ. ಏನು? ಕ್ರೂರ ನೈವ ಶುಭಂ ಕುರ್ಯುಹು. ಕ್ರೂರ ಅಂದರೆ ಕೆಟ್ಟದ್ದು, ಕೆಟ್ಟ ಸ್ಥಾನದಲ್ಲಿ ಕೆಟ್ಟ ಗ್ರಹಗಳಿದ್ರೆ ಒಳ್ಳೇದು ಮಾಡ್ತಾರೆ. ಹೆಂಗೆ ನೋಡಿ, ಕೆಟ್ಟ ಸ್ಥಾನದಲ್ಲಿ ಕೆಟ್ಟ ಗ್ರಹಗಳಿದ್ರೆ ಒಳ್ಳೇದು ಮಾಡ್ತಾರೆ. ಕ್ರೂರ ನೈವ ಶುಭಂ ಕುರ್ಯುಹು. ಸರಿ, ಹಾಗಾದ್ರೆ ಈಗ ನಾವು ಮುಖ್ಯವಾಗಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು 6ನೇ ಮನೆ. 6ನೇ ಮನೆ ನಾವು ಋಣ, ರೋಗ, ಶತ್ರುಸ್ಥಾನ, ಪಾಪಸ್ಥಾನ, ಕೆಟ್ಟ ಸ್ಥಾನ ಹೀಗೆಲ್ಲ ಕರಿತೀವಿ. ಅದೇ ಕನ್ಯಾ ರಾಶಿಯಿಂದ 6ನೇ ಮನೆ ಶುಕ್ರ, ಕುಜ, ಶನಿ 3 ಗ್ರಹ ಇರ್ತಾರೆ. 3 ಪಾಪಗ್ರಹಗಳೇ ಬಿಡಿ, 3 ಪಾಪಗ್ರಹಗಳೇ. ಆದರೆ ಒಳ್ಳೆ ಫಲ ಕೊಡ್ಬೇಕು. ಯಾಕೆಂದ್ರೆ ಕ್ರೂರ ನೈವ ಶುಭಂ ಕುರ್ಯುಹು. ಅದು ಒಂದೊಂದು ತಗೋಬರ್ತೀನಿ ನಾನೀಗ. ನೋಡಿ, ಮೊದಲು ನಿಮ್ಮ ರಾಶ್ಯಾಧಿಪತಿ ಮತ್ತೆ ನಿಮ್ಮ ವೃತ್ತಿ ಸ್ಥಾನಕ್ಕೆ ಅಧಿಪತಿಯಾದಂಥ ಬುಧ ಚೆನ್ನಾಗಿಲ್ಲ, 7ನೇ ತಾರೀಕಿಂದ ಚೆನ್ನಾಗಿರಲ್ಲ. ಹಾಗಾಗಿ ಎಚ್ಚರಿಕೆ, ಹುಷಾರು. ಕನ್ಯಾ ರಾಶಿಯವರು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಉದ್ಯೋಗದಲ್ಲಿ ಹುಷಾರಾಗಿರಿ. ಉದ್ಯೋಗದಲ್ಲಿ ಟರ್ಮಿನೇಟ್ ಆಗುವಂಥ ಸಾಧ್ಯತೆ, ಬೇಸರ ಆಗುವಂಥ ಸಾಧ್ಯತೆ, ಆದಷ್ಟು ಕಾಂಪ್ರಮೈಸ್, ಅಡ್ಜಸ್ಟ್ಮೆಂಟ್ ಈ ತಿಂಗಳು ನಿಮ್ಗೆ ಇರಬೇಕು. ಯಾರಾದರೂ ಏನಾದರೂ ಮಾತಾಡಿದ್ರು ಕೂಡ ತಲೆ ಕೆಡಿಸ್ಕೋಬೇಡಿ. ನೀವಾಯಿತು, ನಿಮ್ಮ ಕೆಲಸ ಆಯಿತು. ನೂತನ ಉದ್ಯೋಗ ಶಿಫ್ಟ್ ಮಾಡೋದಕ್ಕೆ ಇದೆಲ್ಲ ಒಳ್ಳೆ ಸಮಯ ಅಲ್ಲ. ಈ ಒಂದು ಕನ್ಯಾ ರಾಶಿಯವರಿಗೆ ಈ ಮಾರ್ಚ್ ತಿಂಗಳು ಒಳ್ಳೆ ಸಮಯ ಅಲ್ಲ. ಹಾಗೇನೋ ಚೇಂಜ್ ಮಾಡಲೇಬೇಕು ಅಂದರೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸಿ, ಏನಾದರೂ ಪರಿಹಾರ ಇದ್ದರೆ ಮಾಡಿಸ್ಕೊಂಡು ಆಮೇಲೆ ಚೇಂಜ್ ಮಾಡ್ಕೊಳ್ಳಿ. ಗೋಚಾರದ ಪ್ರಕಾರ ಅಂತೂ ಖಂಡಿತ ಬೇಡ. ಡಿಸ್ ಈಸ್ ಎ ಡಿಸಿಷನ್. ಇದು ಆಪ್ಷನ್ ಅಲ್ಲ, ಡಿಸಿಷನ್.
ಒಂದು. ಎರಡನೇದು, ರಾಶಿಯಿಂದ 12ನೇ ಮನೆ ಅಧಿಪತಿ ಆದಂಥ ಸೂರ್ಯ ಸಪ್ತಮಕ್ಕೆ ಬರ್ತಾರೆ 14ನೇ ತಾರೀಕು ನಂತರ ಸೂರ್ಯ ಚೆನ್ನಾಗಿರ್ತಾರೆ. ಹಾಗಾಗಿ ವಿದೇಶಿ ಪ್ರಯಾಣಕ್ಕೆ ಹೋಗಿ ಬರುವಂಥದ್ದು, ವಿದೇಶದಲ್ಲಿ ಉದ್ಯೋಗ, ವಿದ್ಯೆ, ವ್ಯಾಪಾರ, ವ್ಯವಹಾರ, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬಿಸ್ನೆಸ್ಸು ಈ ಥರ ಮಾಡುವಂಥವ್ರಿಗೆ, ಮತ್ತು ಗೌರ್ಮೆಂಟ್ ಉದ್ಯೋಗಿಗಳಿಗೆ, ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಎಲ್ಲರಿಗೂ ಮಾರ್ಚ್ 14ನೇ ತಾರೀಕು ನಂತರವೇ ಚೆನ್ನಾಗಿದೆ ಹೊರತು ಅದ್ರವರೆಗೂ ಚೆನ್ನಾಗಿಲ್ಲ. ಇನ್ನು ನಿಮ್ಮ ರಾಶಿಯಿಂದ ದ್ವಿತೀಯಾಧಿಪತಿ ಹಾಗೂ ಭಾಗ್ಯಾಧಿಪತಿ ಶುಕ್ರ, ತೃತೀಯಾಧಿಪತಿ ಹಾಗೂ ಅಷ್ಟಮಾಧಿಪತಿ ವಿಶೇಷವಾಗಿ ನಿಮಗೆ ಕುಜ, ಇನ್ನು ಪಂಚಮಾಧಿಪತಿ ಹಾಗೂ ಷಷ್ಠಾಧಿಪತಿ ಶನಿ. ಈ 3 ಗ್ರಹದ್ದು ಫಲ ಹೇಳ್ತೀನಿ. ಗುರು ನಿಮಗೆ ಸುಖ ಸ್ಥಾನಕ್ಕೂ ಸಪ್ತಮ ಸ್ಥಾನಕ್ಕೂ ಅಧಿಪತಿ. ಗುರು ಎಲ್ಲಿದ್ದಾರೆ? 8ನೇ ಮನೆಯಲ್ಲಿದ್ದಾರೆ. ಗುರು ದೃಷ್ಟಿ ಇದೆಯಾ ಕನ್ಯಾ ರಾಶಿಗೆ? ಖಂಡಿತ ಇಲ್ಲ. ಗುರು ದೃಷ್ಟಿ ಇಲ್ಲದೆ ಹೋಗ್ಬೋದು, ಆದರೆ ನಿಮಗೆ ಸುಖ ಕೊಡೋದು ಯಾರು? ಗುರುನೇ ಕೊಡಬೇಕು. 4ನೇ ಮನೆ ಅಧಿಪತಿ. ನಿಮಗೆ ಮದುವೆ ಕೊಡಬೇಕಾಗಿರೋದು ಯಾರು? ಗುರುನೇ ಕೊಡಬೇಕು. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಕೊಡೋದು, ಲೈಫ್ ಪಾರ್ಟ್ನರ್ ಆಗಲಿ, ಬಿಸ್ನೆಸ್ ಪಾರ್ಟ್ನರ್ ಆಗಲಿ, ಮನೇಲಿ ಶುಭ ಕಾರ್ಯ ಆಗಲಿ, ಒಂದು ಶುಭ ಕೆಲಸ ಆಗಲಿ, ಇದೆಲ್ಲ ನಿಮಗೆ ಕೊಡಬೇಕಾಗಿರೋದು ಗುರುನೇ. ಹಾಗಾಗಿ ಗುರುಬಲ ಇಲ್ಲ ಅಂದ್ರೂ ಕನ್ಯಾ ರಾಶಿಯವರು ಭಯಪಡೋ ಅವಶ್ಯಕತೆ ಇಲ್ಲ. ನೆಗೆಟಿವ್ ಆಗಲ್ಲ. ಸ್ವಲ್ಪ ಖರ್ಚು ಕಡಿಮೆ ಮಾಡಿ, ಸ್ವಲ್ಪ ಜಾಸ್ತಿ ಕೈಯಲ್ಲಿ ತೂತು ಜಾಸ್ತಿ ಅಂತೀವಲ್ಲ ಆ ಥರ ತೂತು ಜಾಸ್ತಿ, ಬೇಗ ಖರ್ಚಾಗ್ಬಿಡುತ್ತೆ. ಆ ಖರ್ಚು ಆಗಬಾರ್ದು, ಅದು ತುಂಬ ಇಂಪಾರ್ಟೆಂಟ್. ಗುರು ನಿಮಗೆ ಒಳ್ಳೆ ಫಲವೇ ಕೊಡ್ತಾರೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಾವೀಗ 6ನೇ ಮನೆಗೆ ಗಮನ ಕೊಡಬೇಕು. ಏನು? ರೋಗಾರಿ ವ್ಯಸನ ಕ್ಷತಾನಿ ವಸುಧಾ ಪುತ್ರಾರಿತಶ್ಚಂತಯೇತ್ ತಸ್ಕರ ರಾತಿ ವಿಘ್ನ ದಿವ್ಯ ದಯಶ್ಚ ತನಕ್ಷುತಿ ವಾರಿಶಸ್ತ್ರೇಣ ಚಿಂತನೀಯಂ ಹಿ ಷಷ್ಠಿತಃ. 6ನೇ ಮನೆ ಉದ್ದೇಶಿಸಿ ಏನೇನು ನೋಡ್ತೀವಿ ಅಂತ ಕ್ಲಿಯರಾಗಿ ಹೇಳ್ತಾರೆ. ಏನು? 6ನೇ ಮನೆಯಲ್ಲಿ ಕುಜ ಅವನು ಶತ್ರು ಸ್ಥಾನದಲ್ಲಿದ್ದರೆ ಅಥವಾ ನೀಚನಾಗಿದ್ದರೆ ಒಳ್ಳೇದಲ್ಲ. ನಿಮಗೆ ಎಲ್ಲಿದ್ದಾನೆ? ಮಿತ್ರ ಸ್ಥಾನದಲ್ಲಿದ್ದಾನೆ. ಅದನ್ನು ತಿಳ್ಕೊಳ್ಳಿ. ಇನ್ನೊಂದು ಹೇಳ್ತೀನಿ, ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲೇ ಇರ್ತಾರೆ ಕುಜ 15ನೇ ತಾರೀಕುವರೆಗೂ. ಅದಾದಮೇಲೆ ನಿಮಗೆ 15ನೇ ತಾರೀಕು ನಂತರವೇ 6ನೇ ಮನೆಗೆ ಹೋಗೋದು. 5ನೇ ಮನೆಯಲ್ಲಿ ಕುಜ ಇದ್ದು ಉಚ್ಚಸ್ಥಾನ ಆದ್ರಿಂದ ಅದ್ರ ಫಲ ಹೇಳೋ ಅವಶ್ಯಕತೆ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಮಣ್ಣನ್ನು ನಂಬಿಕೊಂಡು ಜೀವನ ಮಾಡ್ತಾ ಇದ್ದೀರಾ, ಸಿವಿಲ್ ಕಾಂಟ್ರಾಕ್ಟ್ ಮಾಡಿಸ್ತಾ ಇದ್ದೀರಾ, ಮೇಸ್ತ್ರಿ ಉದ್ಯೋಗ ಮಾಡ್ತಾ ಇದ್ದೀರಾ, ರಿಯಲ್ ಎಸ್ಟೇಟ್ ಬ್ರೋಕರ್ಸ್ ಆಗಿದ್ದೀರಾ, ಅಥವಾ ಯಾವುದೇ ವ್ಯವಸಾಯ ಮಾಡುವಂಥ ರೈತರಾಗಿದ್ದೀರಾ, ಭೂಮಿಯನ್ನು ನಂಬಿಕೊಂಡು ಜೀವನ ಮಾಡುವಂಥ ಎಲ್ರಿಗೂ ಯಾವುದೇ ಕೆಟ್ಟದಕ್ಕೆ ಇಲ್ಲ, ಖಂಡಿತ ಇಲ್ಲ. ಕುಜನು 6ನೇ ಮನೆಯಲ್ಲಿದ್ದಾಗ ರವಿಯಂತೆ ಬಲಿಷ್ಠನಾಗಿ ವೇಗವಾಗಿ ಇರುತ್ತಾನೆ. ಪಿತ್ತ ರೋಗಗಳು, ರಕ್ತಕ್ಕೆ ಸಂಬಂಧಪಟ್ಟಂಥ ರೋಗಗಳಿದ್ರೆ ಅದನ್ನು ನಿವೃತ್ತಿ ಮಾಡುತ್ತಾನೆ. ಅಗ್ನಿ ಭಯ ದೂರ ಮಾಡ್ತಾನೆ. ವಿಷ ಭಯ, ಆಯುಧ ಭಯ, ಈ ಥರದ್ದು ಭಯಗಳನ್ನು, ಶತ್ರು ಭಯಗಳನ್ನು ಎಲ್ಲ ದೂರ ಮಾಡಿ, ಕುಷ್ಠವ್ಯಾಧಿ ಥರದ್ದು ದೊಡ್ಡ ದೊಡ್ಡ ವ್ಯಾಧಿಗಳಿದ್ದರೂ ಕೂಡ ಅದನ್ನೆಲ್ಲ ದೂರ ಮಾಡ್ತಾನೆ 6ನೇ ಮನೆ ಕುಜ ಬಂದರೆ. ಅದು ಒಳ್ಳೆಯ ಸಮಯಕ್ಕೆ. ಬಾಯಾರಿಕೆ ಜಾಸ್ತಿ ಆಗೋದು, ವಾಂತಿ ಆಗೋದು ಇದೆಲ್ಲ ಸ್ವಲ್ಪ ಜಾಸ್ತಿ ಆಗ್ಬೋದು. ಸ್ವಲ್ಪ ಆದಷ್ಟು ಹೈಜೀನ್ ಊಟ ಮಾಡಿ. ಅನ್ನ ಅಮೃತ, ಅನ್ನ ವಿಷ. ಸ್ವಲ್ಪ ಏನಾದರೂ ನಿಮಗೆ ಹೊಟ್ಟೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗ್ಬೋದು. ಸಹೋದರರ ಮಧ್ಯೆ ಒಂದು ಸ್ವಲ್ಪ ಯುದ್ಧ, ಸಣ್ಣ ಪುಟ್ಟ ಜಗಳ ಆಗ್ಬೋದು, ಭಯಪಡೋ ಅವಶ್ಯಕತೆ ಇಲ್ಲ. ಭೂ ಸಂಬಂಧಿತ ಕಲಹಗಳೇನಾದರೂ ಇದ್ದರೆ ಈ ತಿಂಗಳಲ್ಲಿ ಒಂದು ಅಂತ್ಯಕ್ಕೆ ಬರುವ ಸಾಧ್ಯತೆ ಇದೆ. ಪರಿಪೂರ್ಣ ಸರಿ ಹೋಗ್ಬಿಡಲ್ಲ, ಅಂತ್ಯಕ್ಕೆ ಬರುವಂಥ ಸಾಧ್ಯ ಇದೆ. ಹಾಗಾಗಿ ಧೈರ್ಯವನ್ನು ಕೊಡ್ತಾನೆ, ಜೊತೆಗೆ ಅದೃಷ್ಟವನ್ನು ಕೊಡ್ತಾನೆ ಕುಜ. ಇನ್ನು ಶುಕ್ರನು 6ನೇ ಮನೆ. 6ನೇ ಮನೆಯಲ್ಲಿ ಶುಕ್ರ ಬಂದಾಗ ವಿಕ್ರಮ ರಾತಿಗಃ ಶುಕ್ರ ಮೋಹ ರೋಗ ಭಯಪ್ರದ ಅಂದರೆ ಭೃಗು ಷಟ್ಕವು ಅಂತ ಹೇಳ್ತೀವಿ. ಭೃಗು ಷಟ್ಕ ಅಂದರೆ 6ನೇ ಮನೆ ಶುಕ್ರ ಇದೆ, ಭೃಗು ಷಟ್ಕ. ಅದೇ ಅವನು ಯಾರ ಮನೆಯಿದ್ದಾನೆ ಅದೇ ಕೊಡುತ್ತಿಲ್ಲ. ಗೋಚಾರದಲ್ಲಿ 6ನೇ ಮನೆಯಲ್ಲಿ ಶುಕ್ರನಿದ್ದಾಗ ಅದು ಯಾವ ಮನೆ? ಅದು ನೀಚ ಸ್ಥಾನವಾ? ಅಲ್ಲ. ಅದು ಶತ್ರು ಕ್ಷೇತ್ರವಾ? ಅಲ್ಲ. ಯಾಕಲ್ಲ? ಶನಿ ಮನೆಯಲ್ಲಿ ಶುಕ್ರ ಇದ್ರೆ ಮಿತ್ರ, ಶನಿ ಶುಕ್ರರು ಮಿತ್ರರು. ಅಲ್ಲಿಗೆ ಕಳತ್ರ ದೋಷಗಳು ನಿವೃತ್ತಿ ಆಗುತ್ತೆ, ವಿವಾಹಕ್ಕೆ ಬೇಗ ಅನುಕೂಲ ಆಗುತ್ತೆ, ಪ್ರೇಮ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸಕ್ಸಸ್ ಇರುತ್ತೆ, ಪ್ರೇಮಿಗಳಿಗೆ ಅನುಕೂಲ ಇರುತ್ತೆ, ಶತ್ರುಗಳು ದೂರ ಆಗ್ತಾರೆ, ಜೊತೆಗೆ ವಿಶೇಷವಾದಂಥ ಬಲ ಅನ್ನುವಂಥದ್ದು ಸಿಗುತ್ತೆ. ಸಮಸ್ಯೆಗಳು ನಾನಾ ಥರವಿದ್ದರೂ ಕೂಡ ಎಲ್ಲ ಅಂತ್ಯಕ್ಕೆ ಬರುತ್ತೆ. ಮತ್ತು ಶುಭ ಕಾರ್ಯಗಳು ನಡೆಯುವಂಥದ್ದು, ಅದರಲ್ಲಿ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಗಾಲ್ ಬ್ಲಾಡರು, ಕಿಡ್ನಿ ರಿಲೇಟೆಡ್ ಆಗಿ ಸ್ಟೋನ್ಸ್ ಇಶ್ಯೂಸ್ ಆಗ್ಬೋದು, ಅದ್ರ ಕಡೆ ಗಮನ ಕೊಡಿ. ಕಣ್ಣಿನ ನೋವು, ಕಫ ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನೂ ಮುಖ್ಯವಾಗಿ ಹೇಳಬೇಕಾದ್ರೆ ಜಾತಕ ಪಾರಿಜಾತ ಅನ್ನುವಂಥ ಪುಸ್ತಕದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ, ಶತ್ರು ಬಾಧೆಗಳಿದ್ರೆ ನಿವಾರಣೆ. 6ನೇ ಮನೆ
ಶನಿ ಪ್ರಬಲನಾಗಿದ್ದಾನ? ಹೌದು, ಸ್ವಂತ ಮನೆಯಲ್ಲಿ 80% ಪ್ರಬಲವಾಗಿದ್ದಾರೆ. ಸ್ವಕ್ಷೇತ್ರದಲ್ಲಿ ಬಲಾಢ್ಯನಾಗಿದ್ದರೆ ರಾಜಯೋಗವನ್ನು ತಂದು ಕೊಡುತ್ತೆ. ಸೇವಕರಿಂದ ಕೆಲಸಗಳನ್ನು ಚೆನ್ನಾಗಿ ಮಾಡಿಸ್ಕೋತೀರಾ. ನ್ಯಾಯ ನಿಮ್ಮ ಕಡೆ ಒದಗಿ ಬರುತ್ತೆ. ಕೋರ್ಟ್ ವಿಚಾರ, ಸ್ಟೇಷನ್ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಆರಕ್ಷಕರಿಗೆ, ಸೈನಿಕರಿಗೆ, ಗೃಹ ರಕ್ಷಕದವರಿಗೆ ಎಲ್ಲರಿಗೂ ಶುಭ. ಕಬ್ಬಿಣದ ವ್ಯಾಪಾರಿಗಳಿಗೂ ಅನುಕೂಲ. ಗಣಿ ಉದ್ಯಮಕ್ಕೂ, ಲೋಕೋಪಯೋಗಿ ಇಲಾಖೆಗೂ ಮೊದಲಾದ ಗುತ್ತಿಗೆದಾರರಿಗೂ ಕೂಡ ವಿಶೇಷವಾದ ಧನಲಾಭ ಪ್ರಾಪ್ತಿ. ಆಯ್ತಾ? ಇದರದೆಲ್ಲ ತುಂಬಾ ಪಾಸಿಟಿವ್ ಇದೆ. ಅಪಘಾತಗಳು ದೂರ ಆಗುತ್ತೆ. ಸಣ್ಣ ಪುಟ್ಟ ಅಪಘಾತ ಆಗುತ್ತೆ. ದೊಡ್ಡ ಅಪಘಾತದಲ್ಲಿ ಕೂದಲಲ್ಲಿ ಜೀವನ ಆರಾಮಾಯ್ತು ಅಂತೀವಲ್ಲ, ಆ ಥರದ್ದೆಲ್ಲ ನಿಮ್ಗೆ ಅನುಕೂಲ ಆಗುತ್ತೆ. ಭಯಪಡೋ ಅವಶ್ಯಕತೆ ಇಲ್ಲ. ಮತ್ತೆ ಪಿತೃಗಳಿಗೆ ಸಂಬಂಧಪಟ್ಟಂತ ಬಾಧೆ ಇರಲ್ಲ, ಸಮಸ್ಯೆ ಇರಲ್ಲ. ಓವರಾಲ್ ಹೇಳ್ಬೇಕಂತಂದ್ರೆ ಒಂಥರ ಶತ್ರುಂಜಯ ಮೃತ್ಯುಂಜಯ ಆಗ್ತೀರಾ. ಈ ಒಂದು ಬಲ, ಪ್ರತಿವಾದಿಗಳನ್ನ ನೀವು ಸೋಲಿಸ್ಬಿಡ್ತೀರಾ, ಗೆಲ್ತೀರಾ. ಗೆಲುವು ಅನ್ನೋದು ಮಾತ್ರವೇ ಮಾರ್ಚ್ ತಿಂಗಳಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಪಶುಗಳಿಂದ, ಹೈನುಗಾರಿಕೆಯಿಂದ ನಿಮಗೆ ತುಂಬ ಒಳ್ಳೆ ಫಲ ಇದೆ. ನೀರಿನಿಂದ ಒಳ್ಳೆ ಫಲ ಇದೆ. ಓವರಾಲ್ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಕಣ್ರಿ, ಚೆನ್ನಾಗಿಲ್ಲ ಅಂತೇನಿಲ್ಲ. ನಿಮ್ಗೆ ಚೆನ್ನಾಗಿಲ್ದೇ ಇರೋದೇನಪ್ಪ ಅಂದರೆ ಉದ್ಯೋಗದಲ್ಲಿ ಹುಷಾರಾಗಿರಿ, ದೇಹದ ಆರೋಗ್ಯದಲ್ಲಿ ಹುಷಾರಾಗಿರಿ. ಎರಡು ಮಾತ್ರ ನಾನು ನಿಮ್ಗೆ ಹೇಳಬಲ್ಲೆ. ಪರಿಹಾರನ ಸಾಧ್ಯವಾದರೆ ಬುಧ ಶಾಂತಿ ಮಾರ್ಚ್ ಮೊದಲನೇ ದಿನನೇ ಮಾಡ್ಕೊಂಬಿಡಿ. ಬುಧ ಶಾಂತಿ ಈಗ ಅರ್ಚಕರಿಗೆ ಹೇಳಿದ್ರೆ ಮಾಡ್ತಾರೆ. ಏನೊಂದು 150-200 ರೂಪಾಯಿ ಖರ್ಚಾಗ್ಬೋದು. ಬುಧ ಗ್ರಹಕ್ಕೆ ಒಂದು ಹೆಸರು ಬೆಳೆಯನ್ನು ಇಟ್ಟು ಒಂದು ನೈವೇದ್ಯ ಮಾಡಿ, ಒಂದು ಪೂಜೆ ಮಾಡಿ, ಅರ್ಚನೆ ಅಭಿಷೇಕ ಮಾಡಿದ್ರೆ ಆಯಿತು. ಅಲ್ಲಿಗೊಂದು ಬುಧ ಗ್ರಹಕ್ಕೆ ಒಂದು ಶಾಂತಿ ಮಾಡಿಸ್ಬಿಟ್ರೆ, ನವಗ್ರಹಗಳಲ್ಲಿ ಈಶಾನ್ಯ ಮೂಲೆಯಲ್ಲಿ, ದೇವ ಮೂಲೆಯಲ್ಲಿ ಇರುತ್ತೆ, ಆ ಬುಧ ಗ್ರಹಕ್ಕೆ ಒಂದು ಶಾಂತಿ ಮಾಡಿಸ್ಬಿಟ್ರೆ ಆಯಿತು. ಖಂಡಿತ ನಿಮ್ಗೆ ಏನು ಸಮಸ್ಯೆ ಇಲ್ಲ. ಇನ್ನು ಜನರಲೈಸ್ ಆಗಿ ನೋಡೋದಾದ್ರೆ, ಪ್ರೀತಿ ಪ್ರೇಮ ವಿಚಾರಗಳಲ್ಲಿ ತೃಪ್ತಿ. ಉದ್ಯೋಗದಲ್ಲಿ ಇರುವ ಅಧಿಕಾರ ದುಷ್ಪ್ರಯೋಗ ಮಾಡ್ಕೋಬೇಡಿ. ಪ್ರಭುತ್ವ ಮಧ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಗುರುತುಗೊಳ್ಳುವಂತ ಸಾಧ್ಯತೆ ಇರುತ್ತೆ. ಶೀಘ್ರವಾಗಿ ನಿಮಗೆ ನ್ಯಾಯ ಅನ್ನುವಂಥದ್ದು ಸಿಗುತ್ತೆ. ಸ್ವಲ್ಪ ಅನಾರೋಗ್ಯ ಮಾತ್ರ ನಿಮಗೆ ತೊಂದರೆಗಳನ್ನು ಉಂಟು ಮಾಡೋದು. ಸಮಸ್ಯೆಗಳು ಬರ್ತಾ ಇರುತ್ತೆ ಜೀವನದಲ್ಲಿ, ಹಲವಾರು ಬದಲಾವಣೆಗಳು ಬರ್ತಾ ಇರುತ್ತೆ. ಅದನ್ನೆಲ್ಲ ತಳ್ಕೊಂಡು ಹೋಗ್ತೀರಾ. ಪ್ರಗತಿ ಚೆನ್ನಾಗಿದೆ. ಪ್ರೀತಿ ವಿಶ್ವಾಸ ವೃದ್ಧಿ ಆಗುತ್ತೆ. ಮಕ್ಕಳು ಸರಿಯಾದ ಸಮಯಕ್ಕೆ ನಿಮಗೆ ಒಳ್ಳೆ ಹೆಸರನ್ನು ತರ್ತಾರೆ. ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನ ವೃದ್ಧಿ. ಮನಕಾಮನೆಗಳು ಪೂರ್ಣಗೊಳ್ಳುತ್ತದೆ. ಮನಕಾಮನ ಅಂದರೆ ಮನಸ್ಸಲ್ಲಿರ್ತಕ್ಕಂಥ ಆಸೆಗಳು ಪೂರ್ಣಗೊಳ್ಳುತ್ತೆ. ಆಧ್ಯಾತ್ಮಿಕ ಶಕ್ತಿ ನಿಮಗೆ ಬೆಳೆಯುತ್ತೆ. ಆಸಕ್ತಿ ಜಾಸ್ತಿ ಇರುತ್ತೆ. ಪ್ರತಿಯೊಂದು ಕಾರ್ಯವನ್ನು ಯುಕ್ತಿಯಿಂದ ಮಾಡ್ತೀರಾ. ಶಕ್ತಿಯಿಂದ ಯುಕ್ತಿ ಜಾಸ್ತಿ. ಬಹಳ ಬುದ್ಧಿವಂತಿಕೆ ಉಪಯೋಗಿಸ್ತೀರಾ. ಪಾಲುದಾರಿಕೆಯಲ್ಲೂ ಶುಭ ಫಲ. ಶೇರ್ ಬಿಸ್ನೆಸ್ ಅಲ್ಲೂ ಶುಭ ಫಲ. ಕೆಲವೊಮ್ಮಿಷ್ಟೇ ಶತ್ರುಗಳು ನಿಮಗೆ ಅಂದ್ರೆ ಪಾಲುದಾರಿಕೆಯಲ್ಲಿ ಪಾರ್ಟ್ನರ್ಶಿಪ್ ಇಂದ ಮೋಸ ಆಗುವಂತ ಸಾಧ್ಯತೆ. ಹುಷಾರಾಗಿರಿ. ಆದಾಯ ಸ್ವಲ್ಪ ಮಟ್ಟಿಗೆ ತಗ್ಗಿದ್ರೂ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ವಿದ್ಯಾರ್ಥಿಗಳಿಗೆ ಪ್ರಗತಿಶೀಲವಾದಂಥ ಸಮಯ. ವ್ಯವಹಾರ ಮುಖ್ಯರಿಗೆ ತುಂಬಾ ಚೆನ್ನಾಗಿರುತ್ತೆ. ವಿಶೇಷವಾದ ಸಂಪತ್ತು ಸಂಪಾದನೆ ಅಭಿವೃದ್ಧಿ ಆಗುತ್ತೆ. ತನ್ಮೂಲಕ ನೀವು ಒಂದು ಆಸ್ತಿ ಮಾಡುವಂಥ ಯೋಗ ಪ್ರಾಪ್ತಿ ಆಗುತ್ತೆ. ಆದಾಯಕ್ಕೆ ತಕ್ಕಂತೆ ಖರ್ಚು ಅನ್ನುವಂಥದ್ದು ಈ ತಿಂಗಳು ಇರುತ್ತೆ. ಕೆಲವು ಪ್ರಶಾಂತವಾದಂಥ ದಿನಗಳು ನಿಮಗೆ ಪ್ರಾಪ್ತಿ ಆಗುತ್ತೆ. ಏನೇ ಆದರೂ 14ನೇ ತಾರೀಕು ನಂತರವೇ ಸಕ್ಸಸ್ ಜಾಸ್ತಿ ಇದೆ. ಕುಟುಂಬ ಸದಸ್ಯರೊಂದಿಗೆ ಸಂಬಂಧಿಕಗಳು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಎಲ್ಲಾದರೂ ಹೋಗಿ ಬರ್ತೀರಾ. ಭಾಳ ಸಂತೋಷವಾಗಿರ್ತೀರಾ. ಸ್ವಲ್ಪ ಮಟ್ಟಿಗೆ ಕುಟುಂಬದ ವೆಚ್ಚದಲ್ಲೂ ಕೂಡ ಹುಷಾರಾಗಿರಿ. ಮತ್ತೆ ಅಹಂಕಾರ ಅನ್ನುವಂಥದ್ದು ಕಡಿಮೆ ಆಗಿ ಹೋಗ್ಬಿಡುತ್ತೆ. ಸಿಟ್ಟು ಕಡಿಮೆ ಆಗಿಬಿಡುತ್ತೆ. ಕೋಪ ಕಡಿಮೆ ಆಗಿಬಿಡುತ್ತೆ. ಮಾನವೀಯತೆ ತುಂಬ ಜಾಸ್ತಿ ಬರುತ್ತೆ. ಬೇರೆಯವರು ತುಂಬ ಸಹಾಯ ಮಾಡ್ತೀರಾ. ಸ್ನೇಹಿತರಿಗೆ ಸಪೋರ್ಟ್ ಮಾಡ್ತೀರಾ. ಕುಟುಂಬದ ಸದಸ್ಯರೊಂದಿಗೆ ತುಂಬ ಕ್ಲೋಸ್ ಟು ಮ್ಯಾಚ್ ಆಗಿ ನೀವು ಚೆನ್ನಾಗಿರ್ತೀರಾ. ಏನು ಭಯಪಡೋ ಅವಶ್ಯಕತೆ ಇಲ್ಲ. ಎಲ್ಲ ಥರದ್ರಲ್ಲೂ ಪಾಸಿಟಿವ್ ಇದೆ. ಭಗವಂತ ಅಂತೂ ತೃಪ್ತಿಯಾದ ಜೀವನವನ್ನು ಕೊಟ್ಟಿದ್ದಾನೆ. ಈ ಮಾರ್ಚ್ ತಿಂಗಳಲ್ಲಿ ಉಪಯೋಗಿಸ್ಕೊಳ್ಳಿ. ಬುಧನಿಗೆ ಒಂದು ಶಾಂತಿ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ. ಸಂತೋಷವಾದ ಆನಂದ ಜೀವನವನ್ನು ನೀವು ಪಡೆಯೋದ್ರಲ್ಲಿ ಸಂದೇಹನೇ ಇಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.